ವುಮನ್ ಹೆಲ್ತ್ ಇಸ್ ದ ಫೌಂಡೇಶನ್ ಫಾರ್ ಹ್ಯಾಪಿ ಹೋಮ್. ಒಂದೊಂದ್ಸತಿ ರೆಸ್ಟ್ ಮಾಡಿದ್ರೂ ಅದು ಟೈರ್ಡ್ನೆಸ್ ಹೋಗಲ್ಲ. ಕಾಮನ್ ಪ್ರಾಬ್ಲಮ್ಸ್ ವುಮನ್ ಅಲ್ಲಿ ಅವರು ಯೂರಿನ್ ಪ್ರಾಬ್ಲಮ್ಸ್ ಇದೆ ಅಂದ್ರೂ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಬ್ಲೀಡಿಂಗ್ ಪ್ರಾಬ್ಲಮ್ಸು ಮಾಡಲ್ಲ, ಇಲ್ಲಾಂದ್ರೆ ಸೆಕ್ಷುವಲ್ ಹೆಲ್ತ್ ಪ್ರಾಬ್ಲಮ್ಸ್ನು ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಅನಿಮಿಯಾ ಬರುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನೋಡಿದ್ರೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಗೊತ್ತಾಗಲ್ಲ. ಬಟ್ ವಿತ್ ಸ್ಟ್ರೆಸ್ಸು, ಕಾಫಿಂಗು, ಲಾಫಿಂಗು ಈ ಥರ ಮಾಡುವಾಗ ಯೂರಿನ್ ಲೀಕ್ ಓಕೆ ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಆಗುತ್ತೆ ಬ್ಲೀಡಿಂಗು. ಸೊ ಮೋರ್ ದ್ಯಾನ್ 7 days 10 days ಆಗುತ್ತೆ, ಓಕೆ ಜಾಸ್ತಿ ವುಮನ್ಗೆ ಈ ಥರನೇ ಆಗುತ್ತೆ. ಆಲ್ ರೆಸ್ಪಾನ್ಸಿಬಿಲಿಟೀಸ್ ವುಮನ್ ತಗೊಳ್ತಾರೆ. ದೆನ್ ಅವರೇ ಹೆಲ್ತ್ ಸರಿಯಾಗಿಲ್ಲ ಅಂದರೆ ಕೇರ್ ಕೊಡೋಕ್ಕೂ ಆಗಲ್ಲ. ತುಂಬ ಸೀರಿಯಸ್ ಕ್ರಿಟಿಕಲ್ ಸ್ಟೇಜಲ್ಲಿ ಈವನ್ ಹಾರ್ಟಲ್ಲಿನೂ ಅದು ಪ್ರೆಷರ್ ಆಗುತ್ತೆ. ಪೀರಿಯಡ್ಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಆಫ್ಟರ್ 1 ವರ್ಷ ಆದಮೇಲೆ ಈ ಥರ ಕ್ರಾನಿಕ್ ಟಯರ್ಡ್ನೆಸ್ ತುಂಬ ದಿನದಿಂದ ಈ ಥರ ಇದೆ, ಇಲ್ಲಾಂದರೆ ಪೇಯ್ನ್ ಇದೆ ತುಂಬ ದಿನದಿಂದ. ಸೊ ಡೆಫಿನೆಟ್ಲಿ ಅವರು ಏನೇ ಸಿಂಪ್ಟಮ್ಸ್ ಇದ್ರು ಅಥವಾ ಏನೇ ಹುಷಾರಿಲ್ಲ ಅಂತ ಹೇಳಿದ್ರು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಪ್ರಕಾರ? ಇದು ನಾರ್ಮಲು ಈ ಥರ ಇದೆ ಅಂದರೆ ಎವ್ರಿ ವುಮನ್ ವಿಲ್ ಸಫರ್. ಈ ಥರ ಪ್ರಾಬ್ಲಮ್ ಇರುತ್ತೆ ಎವ್ರಿ ವುಮನ್ಗೆ, ಮದರ್ಗೆ, ವೈಫ್ಗೆ ಅಂದರೆ ಅದು ರಾಂಗ್ ಒಪಿನಿಯನ್. ರೀಸೆಂಟ್ಲಿ ಆಲ್ಸೋ ಒಂದು ಪೇಷಂಟು ಹಿಮೋಗ್ಲೋಬಿನ್ ಕಡಿಮೆ ಕ್ರಿಟಿಕಲ್ ಸ್ಟೇಜ್ ಬಂತು, ಆಲ್ಮೋಸ್ಟ್ 6 ಹಿಮೋಗ್ಲೋಬಿನ್. 6 ಅಂದರೆ ಡೆಫಿನೆಟ್ಲಿ ಅದು ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಮೇನ್ಲಿ ಅನಿಮಿಯಾ ಪ್ರಾಬ್ಲಮ್ಮು ಜಾಸ್ತಿ ಇದೆ. ಬ್ಯಾಲೆನ್ಸ್ಡ್ ಡೈಟು ತಗೊಂಡಲ್ಲ, ಸೊ ವಿಟಮಿನ್ ಡೆಫಿಷಿಯನ್ಸೀಸ್ ಬರುತ್ತೆ. ಅನಿಮಿಯಾ ಇದೆ ಅಂದರೆ ಜನರಲ್ ಬಾಡಿ ಇಮ್ಯುನಿಟಿ ಡಿಕ್ರೀಸ್ ಆಗುತ್ತೆ. ಸೊ ಯಾಕೆ ಮಹಿಳೆಯರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ ಹೇಗೆ ಅಂತ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಹಿಳೆ ತನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮನೆಯವರೆಲ್ಲರ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಕಾಮನ್ ಆಗಿ ಇರುತ್ತೆ. ನನ್ನ ಗಂಡ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅಥವಾ ನನ್ನ ಮನೆಯಲ್ಲಿರೋರೆಲ್ಲರೂ ಕೂಡ ಆರಾಮಾಗಿರಬೇಕು, ನನಗೇನಾದರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ ಅನ್ನುವಂಥ ಮೈಂಡ್ ಸೆಟ್ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಲ್ಲೂ, ಎಲ್ಲ ತಾಯಂದಿರಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡೋದೇ ಇಲ್ಲ. ಹೀಗಾಗಿನೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾಕೆ ಸೈಲೆಂಟಾಗಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಂತ ಹೇಳಿದ್ರೆ ಇಲ್ಲಿ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ಆರೋಗ್ಯ ಅಂತ ಬಂದಾಗ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಮಹಿಳೆಯರು ಯಾರಿಗೂ ಕೂಡ ಹೇಳದೆ ಅನುಭವಿಸುವಂತಹ ಸಮಸ್ಯೆಗಳು ಯಾವುದೆಲ್ಲ, ಅದರ ಬಗ್ಗೆ ಯಾಕೆ ಅವರು ಡಾಕ್ಟರ್ ಹತ್ರ ಮಾತಾಡಬೇಕಾಗತ್ತೆ, ಇದಕ್ಕೆ ಪರಿಹಾರ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನೀತಾ ರೆಡ್ಡಿ ಜಿ, ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿ, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಈಗ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮಹಿಳೆಯರ ಆರೋಗ್ಯದ ಬಗ್ಗೆ. ಕಾಮನ್ ಆಗಿ ನಾವು ನೋಡೋದಾದ್ರೆ ಈಗ ಅಮ್ಮಂದ್ರು ಈಗ 40 ಏಜ್ ಮೇಲೆ ಆಯಿತು ಅಥವಾ 50 ಮೇಲೆ ಆಯಿತು ಅಂದಾಗ ಅವರಿಗೆ ಅವ್ರ ಬಗ್ಗೆ ಅಂತೂ ಕಾಳಜಿ ಇರೋದೇ ಇಲ್ಲ. ಅದು ಪ್ರತಿ ಮಹಿಳೆಗೆ ಅಷ್ಟೇ. ಒಂದು ತಾಯಿ ಅಂತ ಆದ್ಮೇಲೆ ಮಕ್ಳ ಬಗ್ಗೆ, ಗಂಡನ ಬಗ್ಗೆ, ಇಡೀ ಮನೆಯವ್ರ ಬಗ್ಗೆ ಕೇರ್ ಇರುತ್ತೆ. ಬಟ್ ಅವ್ರ ಬಗ್ಗೆ ಅವರು ಸ್ವಲ್ಪ ಲೆಸ್ ಆಗಿನೇ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು. ಡಾಕ್ಟರ್, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಹಾಗೆ ಬರುವಂತಹ ಪೇಷಂಟ್ಗಳಲ್ಲಿ ಕಾಮನ್ ಆಗಿ ಮಹಿಳೆಯರು ಯಾವೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಥವಾ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಹೇಳೋದಕ್ಕೆ ಹಿಂಜರಿತಾರೆ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ತುಂಬಾ ಜನ ವುಮನ್ ಅವರು ಬ್ಯುಸಿ ಇರ್ತಾರೆ, ಫ್ಯಾಮಿಲಿ ವರ್ಕ್ ಇರುತ್ತೆ, ಕೆರೀರ್, ಮತ್ತು ಇಲ್ಲಾಂದರೆ ಎಡ್ಯುಕೇಷನು ಆ ಥರ. ಸೊ ಅವ್ರಿಗೆ ಟೈಮ್ ಸಿಗಲ್ಲ, ಅವರು ಸೆಲ್ಫ್ ಕೇರ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಇನ್ನೊಂದು ಸೆಲ್ಫ್ ಕೇರ್ ಅಂದರೆ ಅವರು ಏನು ಅದು ರಾಂಗ್ ಒಪಿನಿಯನ್ ಇದೆ ಅಂದರೆ ಸೆಲ್ಫಿಶ್ ಅಂತ ಏನೋ ಅನ್ಕೊಂತಾರೆ. ಅದು ಒಂದು ರಾಂಗ್ ಒಪಿನಿಯನ್ ಇದೆ. ಸೆಲ್ಫಿಶ್ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರ ಅವರು ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಔಟ್ಸೈಡ್ ಡಾಕ್ಟರ್ ಜೊತೆಗೆ ಹೋಗಿ ಟೈಮ್ ತಗೊಂಡು ಟೆಸ್ಟಿಂಗ್ ಮಾಡ್ಕೋದು ಅದು ಹೇಳಲ್ಲ. ಈವನ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಆ್ಯಂಡ್ ಟೈಮು ಇರಲ್ಲ ಅವ್ರಿಗೆ. ಸೊ ಕಾಮನ್ ಪ್ರಾಬ್ಲಮ್ಸ್ ವುಮನಲ್ಲಿ ಅವರು ಯೂರಿನ್ ಪ್ರಾಬ್ಲಮ್ಸ್ ಇದೆ ಅಂದ್ರೂ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಬ್ಲೀಡಿಂಗ್ ಪ್ರಾಬ್ಲಮ್ಸು ಮಾಡಲ್ಲ, ಇಲ್ಲಾಂದರೆ ಸೆಕ್ಷುವಲ್ ಹೆಲ್ತ್ ಪ್ರಾಬ್ಲಮ್ಸ್ನು ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಇಲ್ಲಾಂದರೆ ಕ್ರಾನಿಕ್ ಫೆಟಿಗ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ,
ಅದು ಕಾಮನ್ ಅಂತ ಅನ್ಕೊಳ್ತಾರೆ. ಸೊ ಅದು ಫೆಟಿಗು ಟೈರ್ಡ್ನೆಸ್ ಅಂದರೆ ಇದು ಕಾಮನ್ ಪ್ರಾಬ್ಲಮ್ಮು, ವುಮನ್ಗೂ ಇದು ಇರುತ್ತೆ. ಸೊ ಇದು ನಾರ್ಮಲ್ ಬೇರೆಯವ್ರಿಗೂ ಕಾಮನ್ ಆಗಿ ಪ್ರಾಬ್ಲಮ್ ಇರುತ್ತೆ. ವೈಫ್ ಅಂದ್ರು ಮದರ್ ಅಂದ್ರು ಟೈರ್ಡ್ನೆಸ್ ಇಲ್ಲಾಂದ್ರೆ ಇನ್ನೊಂದು ಪೇಯ್ನು ಅದು ಕಾಮನ್ನು. ಇದು ಯಾಕೆ ಹೇಳಬೇಕಂತ ಅನ್ಕೊಳ್ತಾರೆ, ಅದು ರಾಂಗ್ ಒಪಿನಿಯನ್. ಸೊ ಡೆಫಿನೆಟ್ಲಿ ಸಿಂಪ್ಟಮ್ಸ್ ಮೇಯ್ನ್ಲಿ ಯೂರಿನ್ ಲೀಕೇಜ್ ಆಗುತ್ತೆ. ಸೊ ಒಂದೊಂದು ಸತಿ ಅದು ಗೊತ್ತಾಗಲ್ಲ, ವಿತ್ ಲಾಫಿಂಗು ಕಾಫಿಂಗು ಆ ಥರ ಇದಂದ್ರೂ ಯೂರಿನ್ ಲೀಕ್ ಆಗುತ್ತೆ. ಅದು ಸೀರಿಯಸ್ ಪ್ರಾಬ್ಲಮೇ. ಸೊ ಅದು ಡಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ಏನು ಟ್ರೀಟ್ಮೆಂಟ್ ಇದೆ, ಏನು ಎಕ್ಸಸೈಸ್ ಮಾಡಬೇಕಾ, ಇಲ್ಲಾಂದರೆ ಟೆಸ್ಟ್ ಮಾಡಬೇಕಾ, ಟ್ರೀಟ್ಮೆಂಟ್ ತಗೋಬೇಕಾ ಅಂತ ಗೊತ್ತಾಗುತ್ತೆ. ಅದು ಆ ಥರನೇ ನೆಗ್ಲೆಕ್ಟ್ ಮಾಡಿದರೆ ಯೂರಿನ್ ಇನ್ಫೆಕ್ಷನು ಇಲ್ಲ ಅಂದರೆ ಕಿಡ್ನಿ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ಅದೊಂದು ಇಂಪಾರ್ಟೆಂಟ್. ಅದು ಯೂಶ್ವಲಿ ಮೆನಿ ವುಮನ್ ಅದು ಎಕ್ಸ್ಪ್ರೆಸ್ ಮಾಡಲ್ಲ, ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಆಫ್ಟರ್ ಡೆಲಿವರಿ ಅದಾದಮೇಲೆ ಯೂರಿನ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತಾರೆ. ಅಂದರೆ ಅವರು ಗೊತ್ತಾಗಲ್ಲ, ಬಟ್ ವಿತ್ ಸ್ಟ್ರೆಸ್ಸು ಕಾಫಿಂಗು ಲಾಫಿಂಗು ಈ ಥರ ಮಾಡುವಾಗ ಯೂರಿನ್ ಲೀಕ್ ಆಗುತ್ತೆ. ಕಂಟ್ರೋಲ್ ಇರಲ್ಲ, ತನ್ನಷ್ಟಕ್ಕೆ ಒಂದ್ ಸ್ವಲ್ಪ ಪಾಸ್ ಆಗುತ್ತೆ. ಕರೆಕ್ಟ್, ಕಂಟ್ರೋಲ್ ಇರಲ್ಲ. ಆ ಪ್ರಾಬ್ಲಮು ಜಾಸ್ತಿ ಅವ್ರು ಹೇಳಲ್ಲ. ಓಕೆ, ಓನ್ಲಿ ವೆನ್ ಪ್ರಾಬ್ಲಮ್ ಬಿಕಮ್ಸ್ ಬಿಗ್ಗರ್, ಸ್ವಲ್ಪ ಸೀರಿಯಸ್ ಆದಾಗ ಹೋಗೋಣ ಹಾಸ್ಪಿಟಲ್ಗೆ ಅನ್ನೋ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಕರೆಕ್ಟ್. ಸೊ ಯಾಕಂದ್ರೆ ಅದು ಮುಂಚೆನೆ ಬನ್ನಿ ಡಿಸ್ಕಸ್ ಮಾಡಿದರೆ ಎಕ್ಸಸೈಸಸ್ ಇರುತ್ತೆ. ಬಿಕಾಸ್ ವಿತೌಟ್ ಎನಿ ಟ್ರೀಟ್ಮೆಂಟು ಮೆಡಿಕೇಶನ್ಸ್, ಜಸ್ಟ್ ಎಕ್ಸಸೈಸ್ ಜೊತೆಗೆ ವಿ ಕ್ಯಾನ್ ಕರೆಕ್ಟ್ ಆ ಪ್ರಾಬ್ಲಮ್. ಓಕೆ, ಎಸ್ಪೆಷಲಿ ಡೆಲಿವರಿ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ ಅಂತ ಪೆಲ್ವಿಕ್ ಎಕ್ಸಸೈಸ್ ಅಂತ ಇರುತ್ತೆ, ಅದರಲ್ಲಿ ವಿ ಕ್ಯಾನ್ ಟ್ರೀಟ್. ಸೊ ಡಯಾಗ್ನೋಸಿಸ್ ಎರ್ಲಿ ಆಗುತ್ತೆ, ಟ್ರೀಟ್ಮೆಂಟ್ ಎರ್ಲಿ ತಗೊಂಡಕ್ಕೆ ಪಾಸಿಬಿಲಿಟಿ ಇದೆ. ಸೊ ಇದೊಂದು ಒನ್ ಇಂಪಾರ್ಟೆಂಟ್ ಸಿಂಪ್ಟಮ್. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಬ್ಲೀಡಿಂಗ್ ಇಶ್ಯೂಸ್. ಬ್ಲೀಡಿಂಗ್ ಇಶ್ಯೂಸ್ನು ಮೆನಿ ಪೀಪಲ್ಲು ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ, ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಆಗುತ್ತೆ ಬ್ಲೀಡಿಂಗು. ಸೊ ಮೋರ್ ದ್ಯಾನ್ 7 days 10 days ಆಗುತ್ತೆ. ಓಕೆ, ಜಾಸ್ತಿ ವುಮೆನ್ಗೆ ಈ ಥರನೇ ಆಗುತ್ತೆ ಅಂತ ಹೀಗೆ ಆಗ್ತಿರಬಹುದೇನೋ ಅಂತ ಅಂದ್ಕೊಳ್ತಾರೆ. ಕರೆಕ್ಟ್. ಆ್ಯಂಡ್ ಅದು ವೆಯ್ಟ್ ಮಾಡಿದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಅನಿಮಿಯಾ ಬರುತ್ತೆ ಈ ಥರ ನೆಗ್ಲೆಕ್ಟ್ ಮಾಡಿದರೆ. ಎವ್ರಿ ಮಂತು ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದೆ, ಇಲ್ಲಾಂದರೆ ಎವ್ರಿ ಮಂತ್ 2 times 3 times ಪೀರಿಯಡ್ಸ್ ಬನ್ನಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆದ ತಕ್ಷಣ ಅದು ಟೋಟಲ್ ಬಾಡಿ ಹೆಲ್ತ್ ಕಾಂಪ್ರಮೈಸ್ ಆಗುತ್ತೆ. ಓಕೆ, ಸೊ ಬ್ಲೀಡಿಂಗ್ ಜಾಸ್ತಿ ಆಗೋದ್ರಿಂದಾಗಿ ಕರೆಕ್ಟ್ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗುತ್ತೆ, ಅನಿಮಿಯಾ ರಕ್ತಹೀನತೆ ಅಂತ ನಾವೇನ್ ಕರಿತೀವಿ. ಮೆನಿ ವುಮೆನ್ ತುಂಬಾ ಜನ ಲೇಟ್ ಸ್ಟೇಜಸ್ ಅಲ್ಲಿ ಬರ್ತಾರೆ, ಅನಿಮಿಯಾ ಬರುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನೋಡಿದ್ರೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ. ಸೊ ಅವಳು ಹೇಳಲ್ಲ. ಓಕೆ, ಆ ಪ್ರಾಬ್ಲಮ್ಸು. ಸೊ ಮುಂಚೆನೇ ಬಂದರೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಚಾನ್ಸಸ್ ಇದೆ. ವಿ ಕ್ಯಾನ್ ಪ್ರಿವೆಂಟ್ ಅನಿಮಿಯಾ, ಲೋ ಹಿಮೋಗ್ಲೋಬಿನ್ನು ಇದು. ಓಕೆ, ಆ್ಯಂಡ್ ಇನ್ನೊಂದು ಮೆನೋಪಾಸ್ ಅಂದರೆ ವುಮನಲ್ಲಿ 50 yearsಗೆ ಪೀರಿಯಡ್ಸ್ ಪರ್ಮನೆಂಟ್ಲಿ ಸ್ಟಾಪ್ ಆಗುತ್ತೆ. ದಟ್ ಸ್ಟೇಟ್ ಈಸ್ ಕಾಲ್ಡ್ ಮೆನೋಪಾಸ್. ಯೂಶಲಿ ಅರೌಂಡ್ 50 years, 50 ವರ್ಷ ಮೆನೋಪಾಸ್ ಆಗುತ್ತೆ. ಸೊ ಪೀರಿಯಡ್ಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಆಫ್ಟರ್ 1 ವರ್ಷ ಆದಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ. ಸೊ ಅದು ತುಂಬಾ ಸೀರಿಯಸ್ ಪ್ರಾಬ್ಲಮ್. ಒಂದು ಸತಿ ಮೆನೋಪಾಸ್ ಆದ್ಮೇಲೆ ಮತ್ತೆ ಬ್ಲೀಡ್ ಆಗಬಾರ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಆದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ಯಾಕಂದ್ರೆ ಅದರಲ್ಲಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಮೋಸ್ಟ್ ಕಾಮನ್ ರೀಸನ್ನು ಮೆಲಿಗ್ನೆನ್ಸಿ. ಯಾಕಂದರೆ 50 yearsಗೆ ಕ್ಯಾನ್ಸರು, ಮೆಲಿಗ್ನೆನ್ಸಿ ಪ್ರಾಬ್ಲಮ್ಸು ತುಂಬ ಕಾಮನ್. ಸೊ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಯುಟ್ರೈನ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಇನ್ ವುಮನ್. ಇಂಡಿಯಾದಲ್ಲಿ ದಟ್ ಈಸ್ ಮೋಸ್ಟ್ ಕಾಮನ್. ಸೊ ಅದು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಬನ್ನಿ, ಡಿಸ್ಕಷನ್ ಮಾಡಿ, ಸ್ಕ್ರೀನಿಂಗ್ ಟೆಸ್ಟು, ಬ್ಲಡ್ ಟೆಸ್ಟು, ಸ್ಪೆಸಿಫಿಕ್ ಟೆಸ್ಟ್ ಇದೆ ಅಂದರೆ ಮಾಡಿಕೊಂಡು ನೋಡಬೇಕು ಅದು ಯಾಕೆ ಬ್ಲೀಡಿಂಗ್ ಆಗ್ತಾ ಇದೆ, ಇದೇನಾದರೂ ಸೀರಿಯಸ್ ಪ್ರಾಬ್ಲಮಾ ಇಲ್ಲ ಅಂದರೆ ಜಸ್ಟ್ ಕಾಮನ್ ಹಾರ್ಮೋನ್ ಚೇಂಜಸ್ಸು, ಪಾಲಿಪ್ಪು, ಬಿನೈನ್ ಕಂಡೀಷನ್ಸ್ ಏನಾದರೂ ಇದೆಯಾ ಅದು. ಸೊ ಇದು ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್
ಕ್ರಾನಿಕ್ ಫೆಟಿಗ್ ಅಂದರೆ ಸುಸ್ತಾಗುತ್ತೆ ಅಂತ ಹೇಳ್ತಾರಲ್ವ ವುಮನ್. ಸೊ ಏನು ಮಾಡಿದ್ರೂ ಸುಸ್ತಾಗುತ್ತೆ, ಟಯರ್ಡ್ನೆಸ್ ಇರುತ್ತೆ ಅಂತ. ಸೊ ದಟ್ ಈಸ್ ಬಿಕಾಸ್ ವುಮನ್ನು ತುಂಬ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾರೆ. ಸೊ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಕೆರಿಯರ್, ಓಕೆ. ಸೊ ಸ್ಟ್ರೆಸ್ ಇರುತ್ತೆ, ಕೆಲಸನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಸೊ ಸ್ಟ್ರೆಸ್ ಇರುತ್ತೆ. ದೆನ್ ದೆ ನೆಗ್ಲೆಕ್ಟ್ ದೇರ್ ಓನ್ ಹೆಲ್ತ್. ಸೊ ಏನು ಟೆಸ್ಟಿಂಗ್ ಏನು ಮಾಡಲ್ಲ, ಸೊ ಗೊತ್ತಾಗಲ್ಲ ಏನು ವಿಟಮಿನ್ ಡೆಫಿಷಿಯನ್ಸಿ ಇದೆಯಾ, ಏನು ಅಂಡರ್ಲೈಯಿಂಗ್ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗಲ್ಲ. ಸೊ ಅವ್ರಿಗೆ ಈ ಥರ ಕ್ರಾನಿಕ್ ಟಯರ್ಡ್ನೆಸ್ ತುಂಬ ದಿನದಿಂದ ಈ ಥರ ಇದೆ, ಇಲ್ಲಾಂದರೆ ಪೇಯ್ನ್ ಇದೆ ತುಂಬ ದಿನದಿಂದ. ಸೊ ಡೆಫಿನೆಟ್ಲಿ ಅವರು ಕನ್ಸಲ್ಟ್ ಮಾಡಬೇಕು. ಓಕೆ, ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಆಗಿದೆಯಾ, ವಿಟಮಿನ್ ಡೆಫಿಷಿಯನ್ಸೀಸ್ ಏನಾದರೂ ಇದೆಯಾ, ಇಲ್ಲ ಅಂದರೆ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ಡೆಫಿನೆಟ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು. ಅದು ನಾರ್ಮಲು ಈ ಥರ ಇದೆ ಅಂದರೆ ಎವ್ರಿ ವುಮನ್ನು ವಿಲ್ ಸಫರ್, ಈ ಥರ ಪ್ರಾಬ್ಲಮ್ ಇರುತ್ತೆ ಎವ್ರಿ ವುಮನ್ಗೆ, ಮದರ್ಗೆ, ವೈಫ್ಗೆ ಅಂದರೆ ಅದು ರಾಂಗ್ ಒಪಿನಿಯನ್. ಸೊ ಡೆಫಿನೆಟ್ಲಿ ಕನ್ಸಲ್ಟೇಷನ್ ಮಾಡಬೇಕು. ಇದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್. ಈ ಥರ ಅವರು ನಾರ್ಮಲ್ ಅನ್ಕೊಳ್ತಾರೆ, ಬಟ್ ಡೆಫಿನೆಟ್ಲಿ ಕನ್ಸಲ್ಟೇಷನ್ ಮಾಡಬೇಕು. ಓಕೆ ಓಕೆ. ಹಾಗಿದ್ರೆ ಯೂರಿನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮೆನೋಪಾಸ್ ಆದ್ಮೇಲೆ ಒಂದು ಬ್ಲೀಡಿಂಗ್ ಆಗೋದಾಗಿರ್ಬೋದು, ಪದೇ ಪದೇ ಸುಸ್ತಾಗುವಂಥದ್ದು, ಇದೆಲ್ಲವೂ ಕೂಡ ನಾರ್ಮಲ್ ಅಲ್ಲ. ಸೊ ಇದು ಅಬ್ನಾರ್ಮಲ್ ಅಂತಾನೆ, ಅಂದ್ರೆ ಒಂದು ಹೆಲ್ತ್ ಕಂಡೀಷನ್, ಅಂದ್ರೆ ಹೆಲ್ತ್ ಇಶ್ಯೂ ಬರ್ತಾ ಇದೆ ಅನ್ನೋದ್ರ ಒಂದು ವಾರ್ನಿಂಗ್ ಸೈನ್ ಅಂಡ್ ಎರ್ಲಿ ಬಂದಿದೆ ಅಂದ್ರೆ ಎರ್ಲಿ ಡಯಾಗ್ನೋಸಿಸ್ ಆಗುತ್ತೆ, ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಬರಲ್ಲ. ಓಕೆ ಓಕೆ. ಡಾಕ್ಟರ್, ನೀವು ಮಾತಾಡ್ತಾ ಕೊನೆಗೆ ಹೇಳಿದ್ರೆ ಅಂದ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬಿಟ್ಟು, ಸೊ ಕೆಲವು ಮಹಿಳೆಯರಿಗೆ ತುಂಬಾ ಸುಸ್ತಾಗತ್ತೆ, ರೆಸ್ಟ್ ಮಾಡಿದ್ರು ಕೂಡ ಸುಸ್ತಾಗತ್ತೆ ಅಂತ. ಈಗ ಕಾಮನ್ ಆಗಿ ಈಗ ಮನೆಯಲ್ಲಿ ಅಮ್ಮ ಸುಸ್ತಾಗಿದ್ದಾಗ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅಮ್ಮನಿಗೆ ಸುಸ್ತಾಗೋದು ಕಾಮನ್, ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ಅದರಿಂದ ಸುಸ್ತಾಗಿರ್ಬೋದು ಅಂತ ಅನ್ಕೋತೀವಿ. ಆದ್ರೆ ನಿಜವಾಗಿಯೂ ಕೂಡ ಆತರ ಥಿಂಕ್ ಮಾಡೋದ್ರಿಂದಾಗಿ ಮತ್ತೆ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ಇಮಿಡಿಯೇಟ್ಲಿ ಸ್ಕ್ರೀನಿಂಗ್ ಟೆಸ್ಟ್, ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಮಾಡಿ ಏನಾದ್ರೂ ಇದೆಯಾ ಅಂತ ನೋಡ್ಬೇಕು. ಓಕೆ. ಹಾಗಾದ್ರೆ ಸುಸ್ತಾಗ್ತಾ ಇದೆ, ಏನು ಕಾರಣ ಗೊತ್ತಾಗ್ತಾ ಇಲ್ಲ ಅಂದಾಗ, ಅಂದ್ರೆ ನಮಗೆ ಮಾಮೂಲಾಗಿ ನಾನೇನು ಜಾಸ್ತಿ ಕೆಲಸ ಮಾಡಿಲ್ಲ, ಟೈಮ್ ಟು ಟೈಮ್ ಹೊಟ್ಟೆಗೆ ತಿಂತಾ ಇದ್ದೀನಿ, ಹಾಗಿದ್ರು ಕೂಡ ಮೈಯಲ್ಲಿ ಒಂದು ರೀತಿಯ ನಿಶಕ್ತಿ ಇದೆ, ಸುಸ್ತಾಗ್ತಾ ಇದೆ, ಯಾರ ಜೊತೆನೂ ಹೇಳ್ಕೊಳಕ್ ಆಗದೆ ಇರುವಂತ ಒಂದು ಕಂಡೀಷನ್ ಅಂತಲೇ ಹೇಳ್ಬೋದು ಆ ಮೂಮೆಂಟ್ ಅಲ್ಲಿ. ಸೊ ಕಾರಣಗಳು ಮುಖ್ಯವಾಗಿ ಯಾವ್ದೆಲ್ಲ ಇರುತ್ತೆ ಅಲ್ಲಿ, ಇರಬಹುದು ಚಾನ್ಸಸ್ ಯಾವ್ದಿರುತ್ತೆ ಅಂತ? ಒಂದೊಂದ್ಸತಿ ಅದು ರಿಪೋರ್ಟ್ಸ್ ಅಲ್ಲಿ ಏನು ಬರಲ್ಲ, ಬಟ್ ಅವ್ರಿಗೆ ಫಿಸಿಕಲಿ ಸ್ಟ್ರೇನ್ ಇರುತ್ತೆ. ಅಂಡರ್ಲೈಯಿಂಗ್ ಕಂಡೀಷನ್ಸ್ ಮೇನ್ಲಿ ಗೈನಕಲಾಜಿಕ್ ಕಂಡೀಷನ್ಸ್, ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ, ಅವರು ಕ್ರಾನಿಕ್ ಪೇನ್ ಇರುತ್ತೆ ಅವ್ರಿಗೆ, ಸೊ ಅದರಲ್ಲಿ ಸುಸ್ತಾಗುತ್ತೆ. ಅಡಿನೋಮಯೋಸಿಸ್ ಅಂತ ಯುಟರಸ್ ಗರ್ಭಕೋಶಲ್ಲಿ ಪ್ರಾಬ್ಲಮ್ಮು, ಸೊ ಆ ಕಂಡೀಷನಲ್ಲಿ ಈ ಥರ ಇರ್ಬೋದು. ಇಲ್ಲ ಅಂದರೆ ಇನ್ನೊಂದು ಥೈರಾಯ್ಡ್ ಪ್ರಾಬ್ಲಮ್ಮು, ಏನು ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಏನು ಎಕ್ಸ್ಪ್ರೆಸ್ ಆಗಲ್ಲ, ಈ ಥರ ಕ್ರಾನಿಕ್ ಫೆಟಿಗ್ ಸುಸ್ತು ಇರುತ್ತೆ ಅವ್ರಿಗೂ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಒಂದು, ಮತ್ತು ಹೈ ಬ್ಲಡ್ ಪ್ರೆಷರು, ಹೈ ಶುಗರ್ಸು ಈ ಥರನೂ ಇರ್ಬೋದು, ಬಟ್ ಅದು ಜನರಲ್ ಸ್ಕ್ರೀನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಸುಸ್ತಾಗೋದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದು ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದನ್ನ ಸೂಚಿಸುತ್ತೆ ಅಂತ ಹೇಳುತ್ತಾರೆ. ಓಕೆ. ಈಗ ಮಾಮೂಲಾಗಿ ನಾವು ಮನೆಯಲ್ಲಿ ಅಮ್ಮನನ್ನೇ ನೋಡಿದ್ರೆ ಅಥವಾ ಯಾವುದೇ ಒಂದು ಮಹಿಳೆ ನೋಡೋದಾದ್ರೂ ಕೂಡ ಅವ್ರು ಫಸ್ಟಿಗೆ ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಅಂದ್ರೆ ನಾವೀಗ ಈಗಿನ ಯಂಗ್ಸ್ಟರ್ಸ್ ಹೇಗೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣದಾಗಿ ಕೆಮ್ಮಿದ್ರು ಅಥವಾ ಒಂದ್ ಸ್ವಲ್ಪ ಜ್ವರ ಬಂದ್ರು ಹಾಸ್ಪಿಟಲ್ ಓಡ್ ಹೋಗ್ತೀವಿ. ಆದ್ರೆ ಮನೆಯಲ್ಲಿರುವಂತಹ ಅಮ್ಮಂದ್ರು ಆತರ ಅಲ್ಲ, ಅಥವಾ ಯಾವುದೇ ಒಬ್ಬ ಮಹಿಳೆಯನ್ನ ಕನ್ಸಿಡರ್ ಮಾಡಿದ್ರೆ ಆತರ ಅಲ್ಲ. ಅದು ಪೀಕ್ ಲೆವೆಲ್ಗೆ ಹೋಗ್ಬೇಕು, ಇನ್ನೇನು ನನ್ ಕೈಯಲ್ಲಿ ಆಗ್ತಾ ಇಲ್ಲ ನಡಿಯಕ್ಕೆ ಅಂದಾಗ ಅಷ್ಟೇ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಈ ಲಾಸ್ಟ್ ಮೊಮೆಂಟಿಗೆ ಈ ತರ ಹಾಸ್ಪಿಟಲ್ಗೆ ಬರುವಂತ ಕೇಸಸ್ ನ ನೀವು ಒಪಿಡಿಲಿ ನೋಡ್ತಾ ಇರ್ತೀರಾ? ಹೇಗೆ? ನೋಡ್ತೀವಿ ಡೆಫಿನೆಟ್ಲಿ, ಬಿಕಾಸ್ ರೀಸೆಂಟ್ಲಿ ಆಲ್ಸೋ ಒಂದು ಪೇಷಂಟು ಹಿಮೋಗ್ಲೋಬಿನ್ ಕಡಿಮೆ, ಕ್ರಿಟಿಕಲ್ ಸ್ಟೇಜ್ ಬಂತು, ಆಲ್ಮೋಸ್ಟ್ 6 ಹಿಮೋಗ್ಲೋಬಿನ್. 6 ಅಂದರೆ ಡೆಫಿನೆಟ್ಲಿ ಅದು 12 ಇಸ್ ದ ಟಾರ್ಗೆಟ್, ಹಿಮೋಗ್ಲೋಬಿನ್ ಇರಬೇಕು, ಬಟ್ ಅವರಿಗೆ 6 ಇದೆ. ಸೊ ಈ ಥರ ಕೇಸಸ್ ಇರುತ್ತೆ. ಏನಂತ ನೋಡಿದರೆ ಗರ್ಭಕೋಶಲ್ಲಿ ಗಡ್ಡ ಇದೆ, ಫೈಬ್ರಾಯ್ಡ್ ಇದೆ, ಆ್ಯಂಡ್ ಬ್ಲೀಡಿಂಗು ತುಂಬ ಆಗ್ತಾ ಇತ್ತು. ಅವರು ಕೇರೆ ತಗೊಂಡಿಲ್ಲ, ಪುಷ್ ಮಾಡ್ತಾ ಇರ್ತಾರೆ, ಬೇಡ ನೋಡೋಣ ಇನ್ನೊಂದ್ 2 ದಿನ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಆ ಥರ.
ಸೊ ಮುಂಚೆನೇ ಅಂದರೆ ಅದು ಆಲ್ಮೋಸ್ಟ್ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದರು ಹಾಸ್ಪಿಟಲ್ಗೆ. ಓಕೆ. ಸೊ ಡೆಫಿನೆಟ್ಲಿ ಅದು ಲೇಟ್ ಸ್ಟೇಜ್. ಸೊ ಆ ಥರ ಚಾನ್ಸಸ್ ಇದೆ. ಓಕೆ. ಬಟ್ ಕಾಮನ್ ಆಗಿ ಈ ತರ ಮಾಡೋದು ಕಾಮನ್ ಅಂದ್ರೆ ಜನರಲ್ ಆಗಿ ಎಲ್ಲಾ ಮಹಿಳೆಯರು ಕೂಡ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡ್ತಾರೆ. ಸೊ ರೆಸ್ಟ್ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅನ್ನುವಂತ ಮೈಂಡ್ ಸೆಟ್ ಎಷ್ಟು ಮಟ್ಟಿಗೆ ಇರುತ್ತೆ. ಸೊ ಅದು ಎಷ್ಟು ಮಟ್ಟಿಗೆ ಅಪಾಯ ಉಂಟು ಮಾಡಬಹುದು ಅಂತ. ಸೊ ರೆಸ್ಟ್ ಮಾಡೋದು ಓಕೆ, ಫಿಸಿಕಲ್ ರೆಸ್ಟ್ ಅನ್ನೋದು ಬೇಕಾಗತ್ತೆ. ಆದ್ರೆ ತುಂಬಾ ಜನ ಈ ತರ ನೀವು ಹೇಳಿದ್ರಲ್ವಾ, ಏನೇ ಸಿಂಪ್ಟಮ್ಸ್ ಇದ್ರು ಅಥವಾ ಏನೇ ಹುಷಾರಿಲ್ಲ ಅಂತ ಹೇಳಿದ್ರು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ ಪ್ರಕಾರ? ರೆಸ್ಟ್ ಮಾಡಿದ್ರೆ ಆಕ್ಚುಲಿ ಸರಿ ಹೋಗಿದೆ ಅಂದರೆ ಓಕೆ, ಟು ಸಮ್ ಎಕ್ಸ್ಟೆಂಟ್ ನಾಟ್ ಎ ಪ್ರಾಬ್ಲಮ್. ಆಕ್ಚುಲಿ ಒಂದೊಂದ್ಸತಿ ರೆಸ್ಟ್ ಮಾಡಿದ್ರು ಅದು ಟೈರ್ಡ್ನೆಸ್ ಹೋಗಲ್ಲ, ಪೇಯ್ನು ಹೋಗಲ್ಲ. ದೆನ್ ಮೋಸ್ಟ್ ಸೀರಿಯಸ್ ಒಂದೊಂದ್ಸತಿ ಫಿಸಿಕಲ್ ಸ್ಟ್ರೈನ್ ಇರುತ್ತೆ. ರೆಸ್ಟ್ ಮಾಡಿದ ತಕ್ಷಣ ಅದು ಹೋಗ್ತಾ ಇದೆ ಅಂದರೆ ಓಕೆ, ಟು ಸಮ್ ಎಕ್ಸ್ಟೆಂಟ್ ನಾಟ್ ಎ ಪ್ರಾಬ್ಲಮ್. ಅದು ಜಾಸ್ತಿ ದಿನ 6 months 1 year ಆ ಥರನೇ ಇದೆ ಅಂದರೆ ಡೆಫಿನೆಟ್ಲಿ ಸ್ಕ್ರೀನಿಂಗ್ ಟೆಸ್ಟ್, ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಮಾಡ್ಕೋಬೇಕು. ಶುಗರ್ಸು, ಕೊಲೆಸ್ಟ್ರಾಲು, ಈ ಥೈರಾಯ್ಡ್ ಇಶ್ಯೂಸು ಇದಂತ ಕಾಮನ್. ಅನಿಮಿಯಾ, ಆಸ್ ವಿ ಡಿಸ್ಕಸ್ಡ್, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಮೇನ್ಲಿ ಅನಿಮಿಯಾ ಪ್ರಾಬ್ಲಮ್ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಓಕೆ. ಸೊ ತಿನ್ನೋದು ಎಲ್ಲರ ನಂತರ, ಅದು ಕೂಡ ಮಿಕ್ಕಿದ್ರೆ ಮಾತ್ರ. ಸೊ ಮನೇಲಿ ಅಮ್ಮಂದ್ರು ಕಾಮನ್ ಆಗಿ ಮಾಡುವಂತ ಒಂದು ಏನು ಕೆಲಸ ಅಂತಾನೆ ಹೇಳ್ಬೋದು. ಅಂದ್ರೆ ಫುಡ್ ಮಾಡ್ತಾರೆ, ಅವರೇ ಮಾಡ್ತಾರೆ, ಬಟ್ ಎಲ್ಲರಿಗೂ ಬಡಿಸಿ ಅದಾದ್ಮೇಲೆ ಫೈನಲಿ ಅವ್ರು ತಿಂತಾರೆ. ಇನ್ ಕೇಸ್ ಸ್ವಲ್ಪ ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರು ಅವ್ರಿಗೆ ಅವ್ರು ಕಾಂಪ್ರಮೈಸ್ ಮಾಡ್ಕೊತಾರೆ. ಬಟ್ ಮನೆಯಲ್ಲಿರುವಂತಹ ಗಂಡನಿಗೆ, ಮಕ್ಳಿಗೆ ಅಥವಾ ಅತ್ತೆ ಮಾವನಿಗೆ ಯಾರಿಗೂ ಅವರು ಕಮ್ಮಿ ಮಾಡೋದಿಲ್ಲ. ಸೊ ಈ ತರ ಅಂದ್ರೆ ಅದವ್ರು ಒಳ್ಳೆ ಗುಣ, ಅದನ್ನ ನಾವು ಒಪ್ಕೊಳ್ಳೋಣ, ಅಪ್ರಿಶಿಯೇಟ್ ಮಾಡೋಣ. ಆದ್ರೆ ಪ್ರತಿ ಸಾರಿ ನಾವು ನಮ್ಮನ್ನ ಅಂದ್ರೆ ನಮ್ಗೆ ನಾವೇ ಅಡ್ಜಸ್ಟ್ ಹಾಕೊಂಡು ಫುಡ್ಡಿನ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಮಹಿಳೆಗೆ ಅದು ಏಜ್ ಆದ್ಮೇಲೆ ಎಂತ ಒಂದು ಎಫೆಕ್ಟ್ ಅನ್ನ ಬೀರುತ್ತೆ ಅಂದ್ರೆ ಟೈಮ್ ಟು ಟೈಮ್ ಫುಡ್ ತಿನ್ಬೇಕು. ಅಂಡ್ ಡಯಟ್ ಅಂದ್ರೆ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವೇನ್ ಹೇಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಆಹಾರನೆಲ್ಲ ಸರಿಯಾಗಿ ತಿಂದೆ ಹೋದಾಗ ಹೇಗೆ ಅದು ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಇರುತ್ತೆ ಹೆಲ್ತ್. ಯಾಕಂದರೆ ಅದು ಬ್ಯಾಲೆನ್ಸ್ಡ್ ಡೈಟ್ ತಗೊಂಡಲ್ಲ. ಸೊ ವಿಟಮಿನ್ ಡೆಫಿಷಿಯನ್ಸೀಸ್ ಬರುತ್ತೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ಎಸ್ಪೆಷಲಿ ವಿಟಮಿನ್ B12, ವಿಟಮಿನ್ ಡಿ ಸನ್ಲೈಟ್ ಎಕ್ಸ್ಪೋಜರ್, ಬಟ್ ಈವನ್ ಡೈಟಲ್ಲಿನೂ. ಸೊ ವಿಟಮಿನ್ B ಡೆಫಿಷಿಯನ್ಸಿ ಬರುವಾಗ ಅವ್ರಿಗೆ ಅನಿಮಿಯಾ ಪ್ರಾಬ್ಲಮ್ಸ್ ಬರುತ್ತೆ. ಈವನ್ ಮೆಂಟಲ್ ಸ್ಟ್ರೈನ್ ಇಲ್ಲ ಅಂದರೆ ಆಂಗ್ಸೈಟಿ, ಡಿಪ್ರೆಷನು, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಕಾಗ್ನಿಟಿವ್ ಡಿಸಾರ್ಡರ್ಸ್, ಈ ಥರ ಮೆಂಟಲ್ ಹೆಲ್ತ್ ಇಶ್ಯೂಸ್ನು ಬರುತ್ತೆ ವಿಟಮಿನ್ ಡೆಫಿಷಿಯನ್ಸೀಸ್ ಅಲ್ಲಿ. ಮೇನ್ ಥಿಂಗ್ ಈಸ್ ವಿಟಮಿನ್ ಡೆಫಿಷಿಯನ್ಸಿ. ಅದರಲ್ಲಿ ಹೈ ಕೊಲೆಸ್ಟ್ರಾಲು, ಶುಗರು ಈ ಥರ ಬರೋಕ್ಕೂ ಚಾನ್ಸಸ್ ಇದೆ. ಓಕೆ. ಸೊ ವುಮನ್ ಹೆಲ್ತ್ ಇಸ್ ದ ಫೌಂಡೇಶನ್ ಫಾರ್ ಹ್ಯಾಪಿ ಹೋಮ್. ಹೌದು, ನಿಜ ನಿಜ. ಮನೇಲಿ ಅಮ್ಮ ಆರೋಗ್ಯ ಆಗಿ ಇದ್ರೆ ಮನೆಯವರೆಲ್ಲರನ್ನು ಚೆನ್ನಾಗಿ ನೋಡ್ಕೋತಾರೆ. ಬಿಕಾಸ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ವುಮನ್ ತಗೊಳ್ತಾರೆ. ದೆನ್ ಅವರೇ ಹೆಲ್ತ್ ಸರಿಯಾಗಿಲ್ಲ ಅಂದರೆ ಕೇರ್ ಕೊಡೋಕ್ಕೂ ಆಗಲ್ಲ. ಸೊ ಡೆಫಿನೆಟ್ಲಿ ಫೌಂಡೇಶನ್ ಇಸ್ ದ ವುಮನ್ಸ್ ಹೆಲ್ತ್. ಸೊ ಚೆನ್ನಾಗಿ ನೋಡ್ಕೋಬೇಕು, ಬ್ಯಾಲೆನ್ಸ್ಡ್ ಡೈಟ್ ಡೆಫಿನೆಟ್ಲಿ ಮಾಡಬೇಕು ಟು ಪ್ರಿವೆಂಟ್ ವಿಟಮಿನ್ ಡೆಫಿಷಿಯನ್ಸೀಸ್, ಎಸ್ಪೆಷಲಿ ವಿಟಮಿನ್ B and D. ಆರ್ ವಿಟಮಿನ್ C ಆಲ್ಸೋ. ಸೊ ಸಿಟ್ರಸ್ ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟಬಲ್ಸು ಇದಂತ ಡೈಲಿ ತಗೋಬೇಕು. ಬೀನ್ಸು. ಓಕೆ. ಇನ್ ಕೆಲವರಿಗೆ ಕೂದಲು ಉದುರೋ ಅಂಥದ್ದು ಅಥವಾ ಅವ್ರದ್ದು ಚರ್ಮದ ಬಣ್ಣ ಬಿಳಿ ಆಗುವಂಥದ್ದು ಅಥವಾ ಪೇಲ್ ಸ್ಕಿನ್ ಅಂತ ಹೇಳ್ತೀವಿ, ವಿಪರೀತ ಸುಸ್ತಾಗುವಂಥದ್ದು, ಇದೆಲ್ಲ ಅವರ ಬಾಡಿಯಲ್ಲಿ ರಕ್ತ ಕಡಿಮೆ ಆಗಿದೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತಾ ಹೇಗೆ ಅಂತ? ಮಾಡುತ್ತೆ ಇಂಡಿಕೇಶನ್. ಮೇನ್ಲಿ ಪೇಲ್ ಸ್ಕಿನ್, ಹೇರ್ ಲಾಸ್, ಮೋಸ್ಟ್ ಇಂಪಾರ್ಟೆಂಟು ಸುಸ್ತು, ಟಯರ್ಡ್ನೆಸ್ ಇರುತ್ತೆ. ಮೋಸ್ಟ್ ಕಾಮನ್ ಥಿಂಗ್ ಇಸ್ ಟಯರ್ಡ್ನೆಸ್ ಅಂತ ಹೇಳ್ತಾರೆ. ಸುಸ್ತಾಗ್ತಾ ಇದೆ, ಸ್ವಲ್ಪ ವಾಕಿಂಗ್ ಮಾಡಿದ್ನು ಸುಸ್ತಾಗ್ತಾ ಇದೆ, ಈ ತರ ಹೇಳ್ತಾರೆ. ಹಿಂಗೆ ಸಿಂಪ್ಟಮ್ಸ್ ಇರುತ್ತೆ, ಹೇರ್ ಲಾಸ್, ಸ್ಕಿನ್ ಪೇಲ್ನೆಸ್, ಅನಿಮಿಯಲ್ಲಿ ಈ ತರ ಸಿಂಪ್ಟಮ್ಸ್ ಇರುತ್ತೆ. ಸೊ ಹಾಗಿದ್ರೆ ಅನಿಮಿಯಾ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಮಹಿಳೆಗೆ ಆ ಸಮಸ್ಯೆ ಆಗಿದೆ ಅಂದ್ರೆ ಯಾವ ತಪ್ಪನ್ನು ಅವ್ರು ಮಾಡಿದ್ದಾರೆ ಅಂತ ಅಂದ್ರೆ ಅನಿಮಿಯಾ ಬರ್ಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಒಂದು ಕಾರಣ ಆಗಿರುತ್ತೆ. ಸೊ ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅವರು ಅಂತ? ಅದೇ ಆಸ್ ವಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಬ್ಲೀಡಿಂಗ್ ಒಂದು ನೆಗ್ಲೆಕ್ಟ್ ಮಾಡ್ತಾರೆ ಬ್ಲೀಡಿಂಗ್ ಇಶ್ಯೂಸ್ ಅಲ್ಲಿ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಬ್ಲೀಡಿಂಗ್, ಬ್ಲಡ್ ಲಾಸ್ ಆಗಿದ್ರು ಅದಾದಮೇಲೆ ಸಪ್ಲಿಮೆಂಟ್ಸ್ ಚೆನ್ನಾಗಿ ತಗೋಬೇಕು ಆಫ್ಟರ್ ಡೆಲಿವರಿ. ಡೆಲಿವರಿ ನಂತರ ಅನಿಮಿಯಾ ಕಾಮನ್ ಆಗಿರುತ್ತೆ ಡಾಕ್ಟರ್? ಇರುತ್ತೆ.
ಅದೇ ಬ್ಲಡ್ ಲಾಸ್ ಸ್ವಲ್ಪ ಇದ್ರೂ ಅದಕ್ಕೆ ಸಪ್ಲಿಮೆಂಟ್ಸ್ ಡೆಫಿನೆಟ್ಲಿ ಕೊಡ್ತೀವಿ. ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕಂತಲ್ವ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಆಫ್ಟರ್ ಡೆಲಿವರಿನೂ ಕೊಡ್ತೀವಿ. ಬಟ್ ಒಬ್ಬೊಬ್ರು ತಗೊಂಡಲ್ಲ ಸಪ್ಲಿಮೆಂಟ್ಸ್, ದೆನ್ ಡೆಫಿನೆಟ್ಲಿ ಅನಿಮಿಯಾ ಪ್ರಾಬ್ಲಮ್ ಬರುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಬ್ಲೀಡಿಂಗ್ ಒಂದು ಕಾರಣ ಆಯ್ತು ಅಂತ ಹೇಳಿದ್ರೆ ಡೆಲಿವರಿ ಆದ್ಮೇಲೆ ಕೂಡ ಕಾಮನ್ ಆಗಿ ಅನಿಮಿಯಾ ಇರುತ್ತೆ. ಅಂಡ್ ಡೈಟ್ ಡೆಫಿಷಿಯನ್ಸೀಸ್, ಸೊ ಗ್ರೀನ್ ಲೀಫಿ ವೆಜಿಟಬಲ್ಸ್ ತಗೊಂಡಲ್ಲ, ಸೊ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಓಕೆ. ಸೊ ಹಾಗಿದ್ರೆ ಮಹಿಳೆಯರಲ್ಲಿರುವಂತ ಒಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ. ಆದ್ರೆ ಇದನ್ನ ಒಂದ್ ವೇಳೆ ಕೇರ್ಲೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆ ಉಂಟಾಗಬಹುದಾ ಮಹಿಳೆಗೆ ಅಂತ? ಅನಿಮಿಯಾ, ಹೌದು, ಅನಿಮಿಯಾ ಇದೆ ಅಂದ್ರೆ ಜನರಲ್ ಬಾಡಿ ಇಮ್ಯುನಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅನಿಮಿಯಾ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದ್ರೆ ಜನರಲ್ ಬಾಡಿ ಇಮ್ಯುನಿಟಿ ಅಂದ್ರೆ ಇನ್ಫೆಕ್ಷನ್ಸ್ ಇಟ್ ಫೈಟ್ಸ್ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಕರೆಕ್ಟ್. ಸೊ ಆ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇನ್ಫೆಕ್ಷನ್ಸ್ ಬರುತ್ತೆ. ಸೆಕೆಂಡ್ ಥಿಂಗ್ ಜನರಲ್ ಸುಸ್ತು, ಟಯರ್ಡ್ನೆಸ್ ಇರುತ್ತೆ. ಸೊ ಅದು ಏನು ಕೆಲಸ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ, ಕಾಗ್ನಿಟಿವ್ ಮೈಂಡ್ ಸರಿಯಾಗಿ ವರ್ಕ್ ಆಗಲ್ಲ, ಓಕೆ, ಕಾನ್ಸಂಟ್ರೇಷನ್ ಇರಲ್ಲ. ದೆನ್ ತುಂಬ ಸೀರಿಯಸ್ ಕ್ರಿಟಿಕಲ್ ಸ್ಟೇಜಲ್ಲಿ ಈವನ್ ಹಾರ್ಟಲ್ಲಿನೂ ಅದು ಪ್ರೆಷರ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಈ ತರ ಕಂಡೀಷನ್ ನೀವು ನೋಡಿದ್ದೀರಾ ಡಾಕ್ಟರ್? ಈಗ ಅನಿಮಿಯಾನ ಕೇರ್ಲೆಸ್ ಮಾಡಿ ಕಡೆಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡು ಬಂದಿರುವಂತ ಮಹಿಳೆಯರನ್ನ ನೋಡಿದೀರಾ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಅಂದ್ರೆ ಒಪಿಡಿಲಿ ಈ ತರ ಅನಿಮಿಯಾ ಆಗಿ ಅದನ್ನ ಕೇರ್ಲೆಸ್ ಮಾಡಿ ಸ್ವಲ್ಪ ಕಾಂಪ್ಲಿಕೇಟ್ ಆದ್ಮೇಲೆ ಬಂದು ತೋರಿಸ್ಕೊಳ್ಳುವಂತ ವುಮೆನ್ ಗಳಿದಾರ ಅಂತ? ಅವ್ರಿಗೆ ಕಾಂಪ್ಲಿಕೇಶನ್ ಅಂದ್ರೆ ಅದೇ ಹಾರ್ಟ್ ಅಲ್ಲಿ ಸ್ಟ್ರೆಸ್ ಆಗುತ್ತೆ, ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಡೋಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ, ಆ ತರ ಬ್ರೆತ್ಲೆಸ್ನೆಸ್ ಅಂತ ಹೇಳ್ತಾರೆ. ಓಕೆ. ಸೊ ಈ ತರ ಕೇಸಸ್ ಇದೆ. ಬಟ್ ಇಮಿಡಿಯೇಟ್ಲಿ ಅದು ಟ್ರೀಟ್ಮೆಂಟ್ ಇದೆ. ಅನಿಮಿಯಾಕ್ಕೆ ಇಮಿಡಿಯೇಟ್ಲಿ ಅದು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ರಿವರ್ಸ್ ಆಗುತ್ತೆ. ಓಕೆ. ಸೊ ಕಬ್ಬಿಣಾಂಶದ ಕೊರತೆ ಆಗುತ್ತಾ ಅಂತಂದ್ರೆ ಕಬ್ಬಿಣಾಂಶದ ಕೊರತೆ ಮಹಿಳೆಯರಲ್ಲಿ ಆಗುತ್ತೆ, ಐರನ್ ಡಿಫಿಷಿಯನ್ಸಿ ಮೋಸ್ಟ್ ಕಾಮನ್ ಆಗಿ ನೀವು ನೋಡ್ತೀರಾ? ಸೊ ಇದಕ್ಕೆ ರೀಸನ್ಸ್ ಏನಿರುತ್ತೆ? ನೋಡ್ತೀವಿ ಮೇನ್ಲಿ ಡೈಟ್ ಡೆಫಿಷಿಯನ್ಸಿ, ಆಮೇಲೆ ಮೆಡಿಕಲಿ ಡೆಲಿವರೀಸ್, ಆಫ್ಟರ್ ಡೆಲಿವರಿ ಕಡಿಮೆ ಆಗುತ್ತೆ. ಥರ್ಡ್ ಥಿಂಗ್ ಇಸ್ ಬ್ಲೀಡಿಂಗ್ ಇಶ್ಯೂಸ್. ಸೊ ಡೈಟ್ ಅಲ್ಲಿ ಚೆನ್ನಾಗಿ ಡೈಲಿ ಸೊಪ್ಪು ತಿನ್ನಬೇಕು, ಗ್ರೀನ್ ಲೀಫಿ ವೆಜಿಟಬಲ್ಸ್, ಅದು ಹೆಲ್ಪ್ ಆಗುತ್ತೆ, ಮೇಂಟೈನ್ ಆಗುತ್ತೆ. ಮೆಡಿಕಲ್ ಕಂಡೀಷನ್ಸ್ ಇದೆ, ಅದು ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಮೆಡಿಕಲ್ ಕಂಡೀಷನ್ಸ್, ಅದು ಸ್ಪೆಸಿಫಿಕ್ ಕಂಡೀಷನ್ಸ್ ಇದೆ, ಅದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ತಗೋಬೇಕು. ಬಟ್ ಜನರಲ್ ಆಗಿ ಡೈಟ್ ಚೆನ್ನಾಗಿ ತಗೊಂಡಿದ್ರೆ ಎಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟಬಲ್ಸ್ ಡೆಫಿನೆಟ್ಲಿ ಮೇಂಟೈನ್ ಮಾಡ್ಬೋದು. ಸೊ ಥೈರಾಯ್ಡ್ ಕೂಡ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಅಂತ ಆಗ್ಲೇ ಮಾತಾಡ್ತಾ ಹೇಳಿದ್ರಿ. ಸೊ ಯಾಕೆ ಮಹಿಳೆಯರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ, ಹೇಗೆ ಅಂತ? ಸೊ ಇದಕ್ಕೆ ರೀಸನ್ಸ್ ಏನಾದ್ರು ಇದೆಯಾ? ಕಾಮನ್ ಆಗಿ ಮಹಿಳೆಯರಲ್ಲಿ ಯಾಕೆ ಥೈರಾಯ್ಡ್ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ? ಕರೆಕ್ಟ್. ಸೊ ಮಹಿಳೆಯಲ್ಲಿ ವುಮೆನಲ್ಲಿ ಒಂದು ಮೋಸ್ಟ್ ಕಾಮನ್ ಆಟೋ ಇಮ್ಯೂನ್ ಡಿಸೀಸಸ್. ಸೊ ಥೈರಾಯ್ಡೈಟಿಸ್, ಹ್ಯಾಶ್ಮಟೋಸ್ ಅಂತ ಹೇಳ್ತೀವಿ. ಸೊ ಈ ಅಬ್ನಾರ್ಮಲ್ ಫಂಕ್ಷನ್ ಆಫ್ ದ ಇಮ್ಯೂನ್ ಸಿಸ್ಟಮು ಅಗೇನೆಸ್ಟ್ ಥೈರಾಯ್ಡ್. ಸೊ ಆಟೋ ಇಮ್ಯೂನ್ ಪ್ರಾಬ್ಲಮ್ಸು ಒಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ಮು. ಸೆಕೆಂಡ್, ಹಾರ್ಮೋನ್ ಚೇಂಜಸ್ ಇರುತ್ತೆ ವುಮೆನಲ್ಲಿ, ಅದು ಸೆಕೆಂಡ್ ಕಾಮನ್ ಪ್ರಾಬ್ಲಮ್. ಥರ್ಡ್, ಸ್ಟ್ರೆಸ್. ವುಮೆನ್ಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಸೊ ಅದನ್ನು ರೀಸನ್ ಫಾರ್ ಮೋಸ್ಟ್ ಕಾಮನ್ ಯಾಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ ವುಮೆನ್ಗೆ ಅಂತ. ಆ್ಯಂಡ್ ಫೋರ್ತ್ ಒನ್ ಈಸ್ ಪ್ರೆಗ್ನೆನ್ಸಿ ರಿಲೇಟೆಡ್. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಟೀನೇಜಲ್ಲಿ ಹಾರ್ಮೋನ್ ಚೇಂಜಸ್, ಮತ್ತು ಏಜಲ್ಲಿ. ಸೊ ಥೈರಾಯ್ಡ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ. ಸೊ ಡಿಮ್ಯಾಂಡ್ಸ್, ಸೊ ನಾರ್ಮಲ್ ಥೈರಾಯ್ಡ್ ಸ್ಟೇಟಸ್ ಓಕೆ, ಬಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಬೇಕಾಗುತ್ತೆ. ಟೈಮಲ್ಲೇ ಆಗುತ್ತೆ. ಟೆಂಪರರಿ ಪ್ರಾಬ್ಲಮ್ಸ್ನು ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಅದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಸ್ಪೆಷಲಿ ಅದು ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಿಬಿಟ್ಟು ಸಪ್ಲಿಮೆಂಟ್ಸು ಕೊಡ್ತೀವಿ, ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ಸು ಕೊಡ್ತೀವಿ. ಸೊ ಹಾರ್ಮೋನ್ ಚೇಂಜಸ್ಸು, ಪ್ರೆಗ್ನೆನ್ಸಿ ರಿಲೇಟೆಡು, ಸ್ಟ್ರೆಸ್ಸು, ಆ್ಯಂಡ್ ದೆನ್ ಆಟೋ ಇಮ್ಯೂನ್ ಡಿಸೀಸಸ್, ಅದು ವುಮೆನಲ್ಲಿ ಈ ಥರ
ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾಮನ್. ಓಕೆ ಓಕೆ. ಸೊ ಮನೆಯವರೆಲ್ಲರ ಬಗ್ಗೆ ಕೇರ್ ಮಾಡುವಂತ ಅಮ್ಮಂದ್ರು ಅಥವಾ ಮಹಿಳೆಯರು ಯಾರೇ ಮನೆಯಲ್ಲಿ ಇದ್ರು ಕೂಡ ಸೊ ಬೇರೆಯವ್ರ ಬಗ್ಗೆ ಎಲ್ಲ ಕೇರ್ ಮಾಡ್ತಾರೆ, ಅವ್ರ ಬಗ್ಗೆ ಅವರು ತುಂಬಾ ಲೆಸ್ ಆಗಿ ಕೇರ್ ಮಾಡ್ಕೋತಾರೆ. ಸೊ ಅವ್ರ ಬಗ್ಗೆ ಕೂಡ ನಾವು ಆರೋಗ್ಯ ಕಾಳಜಿನ ವಹಿಸ್ಬೇಕಾಗತ್ತೆ. ಅಥವಾ ಅವ್ರು ವಹಿಸದೇ ಇದ್ರು ಅವ್ರ ಮನೆಯಲ್ಲಿರುವಂತವ್ರು, ಈಗ ಮಗ ಆದವ್ರು ಅಥವಾ ಮಗಳಾದವಳು ಅಮ್ಮನ್ಗೆ ಏನಾಗಿದೆ ಅಥವಾ ಅಮ್ಮನ ಬಗ್ಗೆ ಕೇರ್ ಮಾಡುವಂಥದ್ದು, ಅಮ್ಮಂಗೆ ಒಂಚೂರು ಹುಷಾರಿಲ್ಲ ಅಂತ ಹೇಳಿದ್ರು ಏನಾಗಿದೆ ಅಂತ ಕೇಳ್ದಾಗ್ಲೇ ಅಮ್ಮನಿಗೆ ಖುಷಿ ಆಗ್ಬಿಡುತ್ತೆ ಅಲ್ವಾ. ಸೊ ಅಟ್ಲೀಸ್ಟ್ ನನ್ ಬಗ್ಗೆ ಕೇರ್ ತಗೊಳ್ಳೋರು ಇದಾರೆ ಅಂತ. ಇಲ್ಲಾಂದ್ರೆ ಕೆಲವರಿಗೆ ಆ ಏಜ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅಯ್ಯೋ ನನ್ ಬಗ್ಗೆ ಕಾಳಜಿ ಮಾಡೋರು ಯಾರು ಇಲ್ಲ, ನನ್ ಬಗ್ಗೆ ಯಾರು ಕೇರ್ ಮಾಡಲ್ಲ ಅನ್ನೋ ತರ ಮೈಂಡ್ ಸೆಟ್ ಕೂಡ ಬಂದ್ಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನನ್ಗೆ ಏನಾಗ್ಬೇಕು ಇನ್ನು, ಸೊ ನನ್ನ ಮಕ್ಳು ಚೆನ್ನಾಗಿದ್ರೆ ಸಾಕು, ನನ್ಗೆ ಏನಾದ್ರೂ ಪರವಾಗಿಲ್ಲ, ನಾನ್ ಸಹಿಸ್ಕೋತೀನಿ ಅನ್ನುವಂತ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ಸೊ ಮಹಿಳೆಯರು ಯಾವ ರೀತಿಯಾಗಿ ಆರೋಗ್ಯವಾಗಿ ಇರಬೇಕು, ಸೊ ಅವ್ರ ಹೆಲ್ತ್ ಅನ್ನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ನಮ್ಮ ಆಡಿಯನ್ಸ್ ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಒಟ್ಟಾರೆ ಆರೋಗ್ಯ, ಅದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏಜ್ ಆದ್ಮೇಲೆ ಬರುವಂತ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಿರ್ಬೋದು, ಸೊ ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅಮ್ಮಂದ್ರು ತಮ್ಮ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ. ಸೊ ಯಾರ ಹತ್ರನೂ ಹೇಳಕ್ಕಾಗದೇ ಇರುವಂತ ಕೆಲವೊಂದಿಷ್ಟು ಸಮಸ್ಯೆಗಳು, ಡಾಕ್ಟರ್ ಆಗ್ಲೇ ಹೇಳ್ದ ಹಾಗೆ ಅವರಿಗೆ ಯೂರಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಪೋಷಕಾಂಶಗಳ ಕೊರತೆ ಆಗಿರ್ಬೋದು. ಸೊ ಇದು ನನ್ಗಷ್ಟೇ ಕಾಮನ್ ಅಂತ ಅಂದುಕೊಳ್ಳೋದಕ್ಕಿಂತ ಒಂದು ಸತಿ ಆಸ್ಪತ್ರೆಗೆ ಹೋಗಿ ಅದನ್ನ ತೋರಿಸ್ಕೊಳ್ಳೋ ಅಂಥದ್ದು ಅಥವಾ ನನ್ನ ಆರೋಗ್ಯದ ಬಗ್ಗೆ ಕೂಡ ನನಗೆ ಕಾಳಜಿ ಇರಬೇಕು ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಡಾಕ್ಟರ್ ಹೇಳಿರುವಂಥ ಎಲ್ಲ ಸಲಹೆಯನ್ನ ಕೂಡ ಎಲ್ಲ ಅಮ್ಮಂದಿರು ಅಥವಾ ಎಲ್ಲ ಮಹಿಳೆಯರು ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.